लर्न कन्नड़ा चैनल। आज मैं आपको गादे मातु विस्तरणे अ, यानी कि मोहरों का विस्तरण बता रही हूँ। कई ಕೆಸರಾದರೆ बाई ಮೊಸರು गादे मातु विस्तरणे। कई ಕೆಸರಾದರೆ कई ಕೆಸರು यानी कि अपना आंत में जब मिट्टी हो जाएगा तब जाके बाई मोसरू। बाई यानी कि मुंह में हमको मिलेगा। मोसरू इज द कर्ड यानी कि आप मेहनत से काम करो तो आपका काम सक्सेस होगा, आपको खाने पीने में मिल जाएगा करके। ಗಾದೆಗಳು ವೇದಗಳಿಗೆ ಸಮಾನ। ಗಾದೆಗಳು ವೇದಗಳಿಗೆ ಸಮಾನ। ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ। यानी कि जो भी मोहरे बोलते हैं वो कभी झूठ नहीं होता है। ಇದು ಹಿರಿಯರ ಜೀವನದ ಅನುಭವ ಸಾರವಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡದ ಜನಪ್ರಿಯ ಮಾತು। यानी कि ये एक कन्नड़ का फेमस वर्ड है। कई ಕೆಸರಾದರೆ बाई ಮೊಸರು ಹಿರಿಯರ ಅನುಭವದ ಮಾತು। ಹಿರಿಯರ यानी कि बड़ों का अनुभव। अनुभव इज द एक्सपीरियंस का बात है। ನೀವು ಕಷ್ಟಪಟ್ಟರೆ ಫಲ ಎಂಬುದು ಈ ಗಾದೆಯು ತಿಳಿಸುತ್ತದೆ। आप मेहनत करोगे तो उसका फल आपको मिलेगा करके ये मोहरे आपको सिखाता है। ನೀವು ಬಿತ್ತು ಬಿತ್ತುತ್ತಿದ್ದಂತೆಯೇ ಕುಯಿರಿ ಎಂಬ ವಾಕ್ಯವನ್ನು ಹೋಲುತ್ತದೆ। ಮಾತಿಗೆ ಅಕ್ಷರಶಃ ಅನುವಾದವೆಂದರೆ ನಿಮ್ಮ ಕೈಗಳನ್ನು ನೀವು ಮಣ್ಣಾಗಿಸಿದರೆ। जब आप मेहनत से काम करोगे, जब आप अपना काम यानी कि क्रॉप्स बोलो कुछ भी बोलो आप ना खुद से करोगी, जब आपका हाथ में जब मिट्टी लगेगा ನೀವು ಮೊಸರು ಹೊಂದುವ ಲಾಭವನ್ನು ಪಡೆಯಬಹುದು। यानी कि आपको दूसरों से काम करवाने से अच्छा आप खुद काम करोगे तो आपको अच्छा सक्सेस मिलेगा करके। ಇದು ಹಳೆಯ ಕಾಲದ ಮಾತು। ये स्टोरी जो है ಪುರಾಣ ಬಾತ್ है। ಇದು ತಲೆಮಾರುಗಳಿಂದಲೂ ಹರಡುತ್ತದೆ। ಗಳಿಕೆಗಾಗಿ ಕಷ್ಟಪಟ್ಟು ದುಡಿಯಲು ಜನರನ್ನು ಉತ್ತೇಜಿಸುವುದು ಇದು ಹೇಳಲ್ಪಟ್ಟಿದೆ। यानी कि लोगों को क्या देना, काम करने पे उत्साहित करना, यानी उनको आगे बढ़ने के लिए सपोर्ट करना। ಜನರು ಜೂಜು ಅಥವಾ ಕಳ್ಳತನದ ಮೂಲಕ ಸುಲಭವಾದ ಜೀವನ ಶೈಲಿಯನ್ನು ಗಳಿಸುವ ಬದಲು ನೈತಿಕ ಉದ್ಯೋಗಗಳನ್ನು ತೆಗೆದುಕೊಳ್ಳಬೇಕೆಂದು ಹಿರಿಯರು ನಂಬಿದ್ದರು। यानी आजकल का लोग शॉर्टकट में पैसा कमाने जाते हैं, ये सारी चीजें नहीं करना चाहिए। तो हमारा पुराने लोग क्या बोलते हैं, आप मेहनत करके कमाओ और उससे आपको मेहनत का फल ಮಿಠಾ हो जाएगा करके। ಹೀಗಾಗಿ ಅವರು ಈ ಮಾತನ್ನು ಒಳ್ಳೆಯ ಕಾರ್ಯಗಳನ್ನು ಉತ್ತೇಜಿಸುವ ಸಾಧನವಾಗಿ ಬಳಸಿದರು। ನೀವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಗಳಿಸಿದಾಗ ನೀವು ಪಡೆಯುವ ಸೌಕರ್ಯವು ನಿಜವಾಗಿಯೂ ಶಾಂತಿಯುತವಾಗಿದೆ। आप कोई गलत तरीके से पैसा कमाने मत जाओ, आप सही रास्ते से चलोगे तो आपको आगे सब कुछ अच्छा ही होगा करके इस ಮೊಹರಂ का अर्थ है। ಒನ್ ಮೋರ್ ಟೈಮ್ ಐ ರೀಡ್। ಗಾದೆಗಳು ವೇದಗಳಿಗೆ ಸಮಾನ। ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ। ಇದು ಹಿರಿಯರ ಜೀವನದ ಅನುಭವದ ಸಾರವಾದರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಕನ್ನಡದ ಜನಪ್ರಿಯ ಮಾತು। ನೀವು ಕಷ್ಟಪಟ್ಟರೆ ಫಲ ಉಂಟಾಗುವುದು ಎಂಬುದು ಈ ಗಾದೆ ತಿಳಿಸುತ್ತದೆ। ಇದು ನೀವು ಬಿತ್ತುತ್ತಿದ್ದಂತೆಯೇ ಕೊಯ್ಯಿರಿ ಎಂಬ ವಾಕ್ಯವನ್ನು ಹೋಲುತ್ತದೆ। ಮಾತಿನ ಅಕ್ಷರಶಃ ಅನುಭವವಾದವೆಂದರೆ ನಿಮ್ಮ ಕೈಗಳನ್ನು ನೀವು ಮಣ್ಣಾಗಿಸಿದರೆ ನೀವು ಮೊಸರು ಹೊಂದುವ ಲಾಭವನ್ನು ಪಡೆಯಬಹುದು। ಇದು ಹಳೆಯ ಕಾಲದ ಮಾತು। ಇದು ತಲೆಮಾರುಗಳಿಂದ ಹರಡುತ್ತದೆ। ಗಳಿಕೆಗಾಗಿ ಕಷ್ಟಪಟ್ಟು ದುಡಿಯಲು ಜನರನ್ನು ಉತ್ತೇಜಿಸಲು ಇದು ಹೇಳಲ್ಪಟ್ಟಿದೆ। ಜನರು ಜೂಜು ಅಥವಾ ಕಳ್ಳತನದ ಮೂಲಕ ಸುಲಭವಾದ ಜೀವನ ಶೈಲಿಯನ್ನು ಗಳಿಸುವ ಬದಲು ನೈತಿಕ ಉದ್ಯೋಗಗಳನ್ನು ತೆಗೆದುಕೊಳ್ಳಬೇಕೆಂದು ಹಿರಿಯರು ನಂಬಿದ್ದರು। ಹೀಗಾಗಿ ಅವರು ಈ ಮಾತನ್ನು ಒಳ್ಳೆಯ ಕಾರ್ಯಗಳನ್ನು ಉತ್ತೇಜಿಸುವ ಸಾಧನವಾಗಿ ಬಳಸಿದರು। ನೀವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಗಳಿಸಿದಾಗ ನೀವು ಪಡೆಯುವ ಸೌಕರ್ಯವು
निजವಾಗಿಯೂ शांतियुतवाಗಿದೆ। जिन्होंने भी अभी तक मेरा चैनल सब्सक्राइब नहीं किया है, प्लीज सब्सक्राइब माय चैनल। थैंक यू।